ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಬ್ಲಾಗ್. ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಮಟನ್ ಮಸಾಲ ಮಾಡೋದು ಹೇಗೆಂದು ನೋಡೋಣ ಬನ್ನಿ. ಈಗ ಫಸ್ಟ್ ನಾನು 1 kg ಅಷ್ಟು ಮಟನ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ತೊಳೆದುಕೊಳ್ಳೋಣ. ತೊಳ್ಕೊಂಡು ಕುಕ್ಕರ್ನಲ್ಲಿ ನೀರನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು 3 ವಿಜಿಲ್ ಆಗೋಷ್ಟು 3 ವಿಜಿಲ್ ಆದಮೇಲೆ ತೆಗಿಯೋಣ. ಈಗ ಮಸಾಲ ರುಬ್ಕೊಳ್ಳೋಣ. ಫಸ್ಟು ಕೊಬ್ಬರಿ, ನಂತರ ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ, ಪುದೀನ, ಅಲ್ಲ, ಹಾಗೆ 3 ಟೊಮೊಟೊ ಹಣ್ಣು ಹೆಚ್ಕೊಂಡಿದ್ದೀನಿ. ನಂತರ ಕಾಳುಮೆಣಸು, ಈಗ ಇದಕ್ಕೆ ಒಂದು 4 ಲವಂಗ ಹಾಕ್ಕೊತಾ ಇದ್ದೀನಿ. ನಂತರ ಮಸಾಲ ಪದಾರ್ಥ ಇದು. ಹಾಗೆ ಒಂದು ಫ್ಲವರನ್ನು ಹಾಕ್ಕೊತಾ ಇದ್ದೀನಿ. 2 ಚಕ್ಕೆ, 2 ಪಲಾವ್ದ ಎಲೆಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಸಣ್ಣಗೆ ರುಬ್ಕೊಳ್ಳೋಣ. ಅಂದರೆ ಬಡ ರುಬ್ಬಿದ್ರಪ್ಪ ಅಂದರೆ ಬರೀ ಕೊಬ್ಬರಿ ಅದೆಲ್ಲ ಸಿಗ್ತದೆ. ಈಗ ಒಂದು ಕುಕ್ಕರ್ನಿಟ್ಟು ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಈಗ ಒಂದು 5 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ. ನಂತರ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗುವಷ್ಟು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಮಾಡುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತದೆ. ನೋಡಿ, ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಿದೆ. ಇಷ್ಟು ಫ್ರೈ ಆದರೆ ಸಾಕು. ಈಗ ಮಟನ್ನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕ್ಯಾಮ್ರಾಮ್ಯಾನ್ ಇರ್ಲಾರ ಸಲುವಾಗಿ ಕಟ್ ಮಾಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇವ್ರು ಎಷ್ಟು ಚಟಪಟ ಮಾಡ್ತಾಯಿದ್ದಾರೆ ಅಂತ ಅಂದ್ಕೊಂಡಿದ್ದೀರಿ. ಈಗ ಎಣ್ಣೆಯಲ್ಲಿ ಮಟನ್ನ ಫ್ರೈ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಖಾರವನ್ನು ಹಾಕ್ಕೊತಾ ಇದ್ದೀನಿ. ನೀವು ಖಾರ ಜಾಸ್ತಿ ತಿನ್ನಂಗಿದ್ರೆ ಸ್ವಲ್ಪ ಜಾಸ್ತಿ ಖಾರ ಹಾಕ್ಕೊಳ್ಳಿ. ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಮಟನ್ಗೆ ಅಂಟ್ಕೋಬೇಕು. ಅಷ್ಟು ಮಿಕ್ಸ್ ಮಾಡಿದರೆ ಸಾಕು. ಈಗ ನಂತರ ಉಪ್ಪನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ನೋಡ್ತಾ ಇರ್ಬೋದು, ಎಷ್ಟು ಮೀಡಿಯಮ್ ಸೈಜ್ ಇದ್ದರೆ ಸಾಕು. ಚಪಾತಿಯಲ್ಲಿ, ರೊಟ್ಟಿಯಲ್ಲಿ ತಿನ್ನಲು ಟೇಸ್ಟಿಯಾಗಿರುತ್ತದೆ. ಈಗ ನೋಡಿ ಎಷ್ಟು ಘಮ ಘಮ ಅಂತ ಇದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಫೈನಲ್ ಆಗಿ ಇದಕ್ಕೆ ಕೊತ್ತಂಬರಿನ ಹಾಕ್ಕೊಳ್ಳೋಣ. ಟ್ರೈ ಮಾಡಿ ಹೇಗೆ ಬಂತು ಅಂತಂದು ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ಫೈನ್ ಆಯಿತು, ಇಷ್ಟೇ. ನೋಡಿದ್ರಲ್ಲ ಎಷ್ಟು ಗ್ಯಾಸನ್ನು ಆಫ್ ಮಾಡ್ಕೊಂಬಿಡೋಣ. ಈಗ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡೋದೆಂದು ಮಟನ್ ಮಸಾಲ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡೋದೆಂದು. ನೀವು ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.